ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಹಿಂದೂ ಧರ್ಮದಲ್ಲಿ ವೀಳ್ಯದೆಲೆಗೆ ವಿಶೇಷ ಮಹತ್ವವಿದೆ. ವ್ಯಾಪಾರದಲ್ಲಿ ಲಾಭ, ಗೃಹಶಾಂತಿ, ಸಂಪತ್ತು, ಆಕರ್ಷಣೆ ಮತ್ತು ಸುಖದ ದಾಂಪತ್ಯಕ್ಕೆ ವೀಳ್ಯದೆಲೆಯನ್ನು ಬಳಸುವ ವಿಧಾನಗಳನ್ನು ನೋಡೋಣ. ಹಿಂದೂ ಧರ್ಮದಲ್ಲಿ ವೀಳ್ಯದೆಲೆಗೆ ವಿಶೇಷ ಮಹತ್ವವನ್ನು ನೀಡಲಾಗಿದೆ. ವೀಳ್ಯದೆಲೆಯನ್ನು ಶುಭ ಕಾರ್ಯಗಳಲ್ಲಿ ಬಳಸಲಾಗುತ್ತದೆ. ಪೂಜೆಯ ಸಮಯದಲ್ಲಿ ವೀಳ್ಯದೆಲೆಯನ್ನು ಬಳಸುವುದರಿಂದ ಭಗವಂತನ ಆಶೀರ್ವಾದ ಸಿಗುತ್ತದೆ ಎಂದು ನಂಬಲಾಗಿದೆ. ಜ್ಯೋತಿಷ್ಯ ಪರಿಹಾರಕ್ಕಾಗಿ ಸಹ ವೀಳ್ಯದೆಲೆಯನ್ನು ಬಳಸಲಾಗುತ್ತದೆ. ಇಂದು ಹಣದ ಕೊರತೆಯನ್ನು ಹೋಗಲಾಡಿಸಲು ವೀಳ್ಯದೆಲೆಯನ್ನು ಬಳಸುವುದು ಹೇಗೆ ಎಂಬುದನ್ನು ನೋಡೋಣ ಬನ್ನಿ. ಸ್ನೇಹಿತರೆ, ವೀಳ್ಯದೆಲೆ ಗಿಡ ನಿಮ್ಮ ಮನೆಯಲ್ಲಿದ್ದರೆ ಏನಾಗುತ್ತೆ ಗೊತ್ತಾ? ತುಂಬ ಜನರಿಗೆ ಇದರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ. ಹಾಗಾದರೆ ವೀಳ್ಯದೆಲೆ ಗಿಡ ಮನೆಯಲ್ಲಿದ್ದರೆ ಏನಾಗುತ್ತದೆ? ಈ ಗಿಡದಿಂದ ಏನೆಲ್ಲ ಪ್ರಯೋಜನಗಳು ಸಿಗುತ್ತೆ? ಅಷ್ಟಕ್ಕೂ ಮನೆಯಲ್ಲಿ ವೀಳ್ಯದೆಲೆ ಗಿಡ ಬೆಳೆಸಬಹುದಾ ಇಲ್ವಾ? ಈ ಎಲ್ಲ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ. ಎಲ್ಲರೂ ಭಕ್ತಿಯಿಂದ ಜೈ ಹನುಮಾನ್ ಅಂತ ಕಮೆಂಟ್ ಮಾಡಿ. ವ್ಯವಹಾರದಲ್ಲಿ ಲಾಭ ಗಳಿಸಲು ವೀಳ್ಯದೆಲೆಯಿಂದ ಪರಿಹಾರ. ನಿಮ್ಮ ವ್ಯವಹಾರವು ದೀರ್ಘಕಾಲದವರೆಗೆ ಮಂದಗತಿಯಲ್ಲಿ ಎದುರಿಸುತ್ತಿದ್ದರೆ ವೀಳ್ಯದೆಲೆಗೆ ಸಂಬಂಧಿಸಿದ ಈ ಪರಿಹಾರವು ನಿಮಗೆ ತುಂಬ ಉಪಯುಕ್ತವಾಗಬಹುದು. ಇದಕ್ಕಾಗಿ ಶನಿವಾರದಂದು 5 ವೀಳ್ಯದೆಲೆಗಳನ್ನು ಒಂದು ದಾರದಲ್ಲಿ ಕಟ್ಟಿ ನಿಮ್ಮ ಅಂಗಡಿಯ ಪೂರ್ವ ದಿಕ್ಕಿನಲ್ಲಿರಿಸಿ. ಪ್ರತಿ ಶನಿವಾರ ಈ ಎಲೆಗಳನ್ನು ಬದಲಾಯಿಸಿ ಮತ್ತು ಹಳೆಯ ಎಲೆಗಳನ್ನು ಹರಿಯುವ ನೀರಿಗೆ ಎಸೆಯಿರಿ. ಈ ಪರಿಹಾರವನ್ನು ಅಳವಡಿಸಿಕೊಳ್ಳುವ ಮೂಲಕ ನೀವು ವ್ಯವಹಾರದಲ್ಲಿ ಲಾಭ ಗಳಿಸಬಹುದು. ಸ್ನೇಹಿತರೆ, ಈ ವೀಳ್ಯದೆಲೆ ಗಿಡ ಬಳ್ಳಿ ರೂಪದಲ್ಲಿ ಬೆಳೆಯುವಂಥದ್ದು. ತುಂಬ ಜನ ಈ ಗಿಡವನ್ನು ಮನೆಯಲ್ಲಿ ಬೆಳೆಸ್ತಾ ಇರ್ತಾರೆ. ಪ್ರತಿದಿನ ರಾತ್ರಿ ಮಲಗುವ ಮುಂಚೆ ಬೀಡ ಅಥವಾ ವೀಳ್ಯದೆಲೆ ತಿನ್ನುವಂಥ ಅಭ್ಯಾಸ ತುಂಬ ಜನರಿಗೆ ಇರುತ್ತದೆ. ಈ ಗಿಡವನ್ನು ನಾಗವಲ್ಲಿ ಗಿಡ ಅಂತಲೂ ಕರೆಯುತ್ತಾರೆ. ಹಿಂದೂ ಧರ್ಮದ ಪ್ರಕಾರ ವೀಳ್ಯದೆಲೆ ಗಿಡಕ್ಕೆ ಎಷ್ಟೋ ವಿಶಿಷ್ಟತೆ ಇದೆ. ಆಯುರ್ವೇದದಲ್ಲೂ ಕೂಡ ವೀಳ್ಯದೆಲೆಯನ್ನು ಔಷಧಿಗಳಲ್ಲಿ ಬಳಸುತ್ತಾರೆ. ಯಾವ ಮನೆಯಲ್ಲಿ ವೀಳ್ಯದೆಲೆ ಗಿಡ ಇರುತ್ತದೋ ಆ ಮನೆಯಲ್ಲಿ ಶನೇಶ್ವರ ಪ್ರವೇಶಿಸುವುದಿಲ್ಲ ಎಂದು ಪಂಡಿತರು ಹೇಳುತ್ತಾರೆ. ವೀಳ್ಯದೆಲೆ ಗಿಡ ನಿಮ್ಮ ಮನೆಯಲ್ಲಿದ್ದರೆ ನಿಮ್ಮ ಕಷ್ಟಗಳೆಲ್ಲ ಕೂಡ ಹೊರಟು ಹೋಗುತ್ತೆ. ನಿಮ್ಮ ಅದೃಷ್ಟ ಕುಲಾಯಿಸಿ ಮುಟ್ಟಿದ್ದೆಲ್ಲವೂ ಚಿನ್ನವಾಗುತ್ತದೆ. ಈ ಗಿಡ ನಮ್ಮ ಮನೆಯಲ್ಲಿದ್ದರೆ ನಮಗೆ ಯಾವ ಗ್ರಹದೋಷಗಳು ಕೂಡ ತಗುಲುವುದಿಲ್ಲ. ಭೂತ ಪ್ರೇತ ಪಿಶಾಚಿಗಳು ನಮ್ಮ ಮನೆಯ ಆಸುಪಾಸಿಗೂ ಬರುವುದಿಲ್ಲ. ಈ ವೀಳ್ಯದೆಲೆ ಗಿಡ ಮನೆಯಲ್ಲಿದ್ದರೆ ಸಾಕ್ಷಾತ್ ಆಂಜನೇಯ ಸ್ವಾಮಿ ನಮ್ಮ ಮನೆಯಲ್ಲಿ ನೆಲೆಸಿದಂತೆ ಲೆಕ್ಕ. ಈ ಗಿಡ ದಿನೇ ದಿನೇ ಬೆಳೆಯುತ್ತಾ ಹೊಸ ಹೊಸ ಎಲೆಗಳು ಚಿಗುರಿದರೆ ನಮ್ಮ ಮೇಲೆ ಲಕ್ಷ್ಮೀ ಕಟಾಕ್ಷ ಚೆನ್ನಾಗಿದೆ ಎಂದು ಅರ್ಥ. ವಿಪರೀತವಾಗಿ ಸಾಲ ಅಥವಾ ಆರ್ಥಿಕ ಸಮಸ್ಯೆ ಇರುವವರು ವೀಳ್ಯದೆಲೆ ಗಿಡವನ್ನು ಮನೆಯಲ್ಲಿ ಬೆಳೆಸಿದರೆ ಒಳ್ಳೆಯದು. ಎಷ್ಟೇ ಹಣ ಬಂದರೂ ಕೈಯಲ್ಲಿ ನಿಲ್ಲದೆ ಖರ್ಚಾಗುತ್ತಿದ್ದರೆ ಅವರು ಪ್ರತಿದಿನ ಒಂದು ವೀಳ್ಯದೆಲೆ ತೆಗೆದುಕೊಂಡು ಸ್ವಲ್ಪ ಎಳ್ಳೆಣ್ಣೆ ಬೆರೆಸುವಂಥ ಕುಂಕುಮದಿಂದ ಶ್ರೀರಾಮ್ ಎಂದು ಆ ಎಲೆಯ ಮೇಲೆ ಬರೆದು ಅದನ್ನು ಆಂಜನೇಯ ಸ್ವಾಮಿ ಫೋಟೋ ಮುಂದೆ ಇಟ್ಟು ಪೂಜೆ ಮಾಡಬೇಕು. ಈ ರೀತಿ ನೀವು ನಿಮ್ಮ ಸಮಸ್ಯೆ ಬಗೆಹರಿಯುವವರೆಗೂ ಕೂಡ ಮಾಡಬೇಕು. ಈ ರೀತಿ ನೀವು ಆಂಜನೇಯ ಸ್ವಾಮಿ ಫೋಟೋ ಮುಂದೆ ಇಟ್ಟಿರುವಂಥ ವೀಳ್ಯದೆಲೆಯನ್ನು ಮಾರನೇ ದಿನ ತೆಗೆದು ನೀವೇ ತಿನ್ನಬಹುದು ಅಥವಾ ಹರಿಯೋ ನೀರಿನಲ್ಲಿ ಹಾಕಬಹುದು. ಅಷ್ಟೇ ಹೊರತು ಆ ಎಲೆಯನ್ನು ಕಸದ ಬುಟ್ಟಿಯಲ್ಲೋ ಅಥವಾ ಯಾರಾದರೂ ತುಳಿಯುವಂತಹ ಕಡೆನೂ ಹಾಕಬಾರ್ದು. ಈ ರೀತಿ ಮಾಡೋದ್ರಿಂದ ನಾವು ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡ್ಕೋತೀವಿ ಅಂತ ಪಂಡಿತರು ಹೇಳ್ತಾರೆ. ಈ ವೀಳ್ಯದೆಲೆ ಸಹಜವಾಗಿ ತೇವಾಂಶ ಹಾಗೂ ಬಿಸಿ ಇರುವಂಥ ಪ್ರಾಂತ್ಯಗಳಲ್ಲಿ ಹೆಚ್ಚಾಗಿ ಬೆಳೆಯುತ್ತದೆ. ನೀವು ವೀಳ್ಯದೆಲೆ ಗಿಡ ನೆಟ್ಟ 2 ತಿಂಗಳ ನಂತರ ಮಾತ್ರನೇ ಎಲೆ ಕಿತ್ತುಕೊಳ್ಳೋಕೆ ಶುರು ಮಾಡಬಹುದು. ಮನೆಯಲ್ಲಿ ಹಬ್ಬ ಹರಿದಿನ ವ್ರತ ಯಾವುದೇ ಶುಭ ಕಾರ್ಯ ನಡೆದಾಗಲೂ ಕೂಡ ವೀಳ್ಯದೆಲೆ ಬಳಸಿ ತಾಂಬೂಲ ಕೊಡೋದು ಪೂರ್ವ ಕಾಲದಿಂದಲೂ ಬರುತ್ತದೆ. ವೀಳ್ಯದೆಲೆ ಮನೆಯಲ್ಲಿ ಬೆಳೆಸುವುದರಿಂದ ಆರ್ಥಿಕ ಸಮಸ್ಯೆ ಪೂರ್ತಿಯಾಗಿ ನಿವಾರಣೆಯಾಗುತ್ತದೆ ಎಂದು ತುಂಬ ಜನರು ನಂಬುತ್ತಾರೆ. ಕೇವಲ ಆರ್ಥಿಕ ಸಮಸ್ಯೆ ಮಾತ್ರವಲ್ಲದೆ ನಮಗೆ ಬರುವಂತಹ ಎಷ್ಟೋ ಅನಾರೋಗ್ಯ ಸಮಸ್ಯೆಗಳನ್ನು ಕೂಡ ಈ ಎಲೆ ನಿವಾರಿಸುತ್ತದೆ. ಗಂಟಲು ನೋವನ್ನು ಕಡಿಮೆಯಾಗಿಸುವುದರಲ್ಲಿ ಈ ವೀಳ್ಯದೆಲೆ ರಸ ತುಂಬ ಸಹಾಯ ಮಾಡುತ್ತದೆ. ವೀಳ್ಯದೆಲೆಯಲ್ಲಿ ಫೈಬರ್ ಅಂಶ ಅಧಿಕವಾಗಿರುತ್ತದೆ. ಇದನ್ನು ಪ್ರತಿದಿನ ಊಟದ ನಂತರ ಅಥವಾ ಮಲಗುವ ಮುಂಚೆ ತಿಂದರೆ ಜೀರ್ಣಶಕ್ತಿ ಉತ್ತಮವಾಗಿ ನಡೆಯುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ನಾವು ಮನೆಯಲ್ಲಿ ಬೆಳೆಸುವಂತಹ ಗಿಡ ಮರಗಳು ಅಥವಾ ಇಟ್ಟುಕೊಳ್ಳುವಂಥ ವಸ್ತುಗಳು ನಮ್ಮ ಸ್ಥಿತಿಗತಿಯ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಹಾಗಾಗಿ ನಾವು ಬೆಳೆಸುವಂತಹ ಗಿಡ, ಅದನ್ನು ಇಡುವಂತಹ ಜಾಗ ಎಲ್ಲವೂ ಕೂಡ ವಾಸ್ತು ಪ್ರಕಾರ ಇದ್ದರೆ ಒಳ್ಳೆಯದು. ವೀಳ್ಯದೆಲೆ ಗಿಡ ಮನೆಯಲ್ಲಿ ಬೆಳೆಸೋದ್ರಿಂದ ಸುಲಭವಾಗಿ ಧನಲಾಭ ಉಂಟಾಗುತ್ತದೆ ಎಂದು ವಾಸ್ತುಶಾಸ್ತ್ರದ ನಿಪುಣರು ಹೇಳುತ್ತಿದ್ದಾರೆ.
ನಾವು ಸರಿಯಾದ ದಿಕ್ಕಿನಲ್ಲಿ ಬೆಳೆಸಿದ್ರೆ ಒಳ್ಳೆ ಶುಭ ಫಲ ಪಡೆದುಕೊಳ್ತೇವೆ. ಮನೆಯಲ್ಲಿ ಗಿಡಗಳನ್ನು ಬೆಳೆಸುವವರು ಸಿಂಹದ್ವಾರದ ಮುಂದೆಯಾಗಲಿ ಅಥವಾ ಕಿಟಕಿ ಪಕ್ಕದಲ್ಲಿ ಹೆಚ್ಚಾಗಿ ಬೆಳೆಸುತ್ತಾರೆ. ನಮ್ಮ ಹಿಂದೂ ಧರ್ಮದ ಪ್ರಕಾರ ತುಳಸಿ ಗಿಡದ ನಂತರ ಅಷ್ಟೇ ಪವಿತ್ರತೆ ವೀಳ್ಯದೆಲೆ ಗಿಡಕ್ಕೆ ಕೊಡಲಾಗಿದೆ. ಸಿಂಹದ್ವಾರದ ಮುಂದೆ ಅಥವಾ ಕಿಟಕಿ ಪಕ್ಕದಲ್ಲಿ ಗಿಡಗಳನ್ನು ಯಾವಾಗಲೂ ಕೂಡ ಬೆಳೆಸಬಾರದು. ಈ ರೀತಿ ಬೆಳೆಸೋದ್ರಿಂದ ಮನೆ ಯಜಮಾನನಿಗೆ ಕೇಡು ಸಂಭವಿಸುವ ಸಾಧ್ಯತೆ ಇದೆ. ಮನೆಯಲ್ಲಿ ಹಣ್ಣಿನ ಗಿಡಗಳು ಬೆಳೆಸಬೇಕು ಅಂದುಕೊಳ್ಳುವವರು ಪೂರ್ವ ಹಾಗೂ ಉತ್ತರದ ಕಡೆ ಜಾಗ ಖಾಲಿ ಬಿಟ್ಟು ಬೇರೆ ದಿಕ್ಕಿನಲ್ಲಿ ಬೆಳೆಸಬೇಕು. ಈಶಾನ್ಯ ಭಾಗದಲ್ಲಿ ಸೂಜಿ ಮೊನೆಯಷ್ಟು ಭಾರ ಕೂಡ ಇಡಬಾರದಂತೆ. ಹಾಗಾಗಿ ಯಾವ ಗಿಡ ಅಥವಾ ಮರವನ್ನು ಈಶಾನ್ಯ ದಿಕ್ಕಿನಲ್ಲಿ ಬೆಳೆಸಬೇಡಿ. ಅದರಲ್ಲೂ ಮುಖ್ಯವಾಗಿ ತುಳಸಿ, ಬಿಲ್ವ, ಶಮಿ, ನೆಲ್ಲಿಕಾಯಿ, ಬೇವು, ಸರಸ್ವತಿ, ಬ್ರಹ್ಮಕಮಲ, ರುದ್ರಾಕ್ಷ, ಕದಂಬ, ಮುರುಗ, ಹುನ್ನಾಗ ಹಾಗೂ ವೀಳ್ಯದೆಲೆ ಮುಂತಾದ ದೇವತಾ ಗಿಡ ಅಥವಾ ವೃಕ್ಷಗಳನ್ನು ಅಪ್ಪಿತಪ್ಪಿ ಕೂಡ ಈ ದಿಕ್ಕಿನಲ್ಲಿ ಬೆಳೆಸಬಾರದು. ನಾವು ಇಷ್ಟ ಬಂದ ದಿಕ್ಕಿನಲ್ಲಿ ಇವುಗಳನ್ನು ಬೆಳೆಸಿದರೆ ಈ ಗಿಡಗಳು ಬೆಳೆಯುವುದಿಲ್ಲ. ನೀವು ಒಂದರ ಹಿಂದೆ ಒಂದು ಎಂಬಂತೆ ಎಷ್ಟು ಗಿಡಗಳು ನೆಟ್ಟರೂ ಕೂಡ ಅದು ಬೆಳೆಯುವುದಿಲ್ಲ. ಅದೇ ಒಂದು ವೇಳೆ ವಾಸ್ತು ಪ್ರಕಾರ ನೀವು ಈ ಗಿಡಗಳನ್ನು ನೆಟ್ಟರೆ ಅದು ಬೇಗನೆ ಬೆಳೆಯುತ್ತದೆ. ಹಾಗೆ ಎಲೆಗಳು ಕೂಡ ಹಚ್ಚ ಹಸಿರಾಗಿರುತ್ತದೆ. ಈ ಗಿಡಗಳನ್ನು ಆಗ್ನೇಯ ದಿಕ್ಕಿನಲ್ಲಿ ನಿಮ್ಮ ಕಾಂಪೌಂಡ್ ಗೋಡೆಗಿಂತ 5 ಅಡಿ ಅಂದರೆ ಇರುವಂತಹ ಅಂತರ ಇರುವಂತೆ ನೆಡಬೇಕು. ತುಳಸಿ ಗಿಡವನ್ನು ಪೂರ್ವ ಅಥವಾ ಆಗ್ನೇಯ ದಿಕ್ಕಿನಲ್ಲಿ ಪಾಟ್ ಅಥವಾ ತುಳಸಿ ಕೋಟೆಯಲ್ಲಿ ಮಾತ್ರ ನೆಡಬೇಕು. ಯಾವ ಪರಿಸ್ಥಿತಿಯಲ್ಲೂ ತುಳಸಿ ಗಿಡವನ್ನು ನೆಲದ ಮೇಲೆ ನೆಡಬಾರದು. ವೀಳ್ಯದೆಲೆ ಗಿಡವನ್ನು ಕೂಡ ಮನೆಯ ಪೂರ್ವ ಅಥವಾ ಆಗ್ನೇಯ ದಿಕ್ಕಿನಲ್ಲಿ ಪಾಟ್ ಒಳಗೆ ಅಥವಾ ನೆಲದ ಮೇಲೂ ಕೂಡ ನೆಡಬಹುದು. ಈ ವೀಳ್ಯದೆಲೆ ಗಿಡ ನಮಗೆ ಆಧ್ಯಾತ್ಮಿಕ ಪ್ರಯೋಜನಗಳನ್ನು ಕೊಡುವುದು ಮಾತ್ರವಲ್ಲದೆ ಎಷ್ಟೋ ರೀತಿಯಾದ ಅನಾರೋಗ್ಯ ಸಮಸ್ಯೆಗಳಿಗೆ ಒಂದು ದಿವ್ಯ ಔಷಧದಂತೆ ಕೆಲಸ ಮಾಡುತ್ತದೆ. ವೀಳ್ಯದೆಲೆಯಲ್ಲಿ ಕ್ಯಾಲ್ಸಿಯಂ, ಐರನ್, ವಿಟಮಿನ್ ಸಿ, ಮಿನರಲ್ಸ್ ಹಾಗೂ ಫೈಬರ್ ಅಂಶ ಅಧಿಕವಾಗಿರುತ್ತದೆ. ಹಸಿವಿನಿಂದ ಜೀರ್ಣದವರೆಗೂ ಅನಾರೋಗ್ಯ ಸಮಸ್ಯೆಗಳಿಗೆ ವೀಳ್ಯದೆಲೆ ಒಂದು ಸಂಜೀವಿನಿಯಂತೆ ಕೆಲಸ ಮಾಡುತ್ತದೆ. ಸ್ನೇಹಿತರೆ, ಕೆಲವರಿಗೆ ಹಸಿವಾಗಲ್ಲ, ಹಸಿವಾದರೂ ಕೂಡ ತಿನ್ನೋಕೆ ಇಷ್ಟ ಆಗಲ್ಲ. ಒಂದು ವೇಳೆ ತಿಂದರೂ ಕೂಡ ಯಾವ ಪದಾರ್ಥನೂ ರುಚಿ ಅನಿಸಲ್ಲ. ಇಂತಹ ಜನರು ಪ್ರತಿದಿನ 2 ವೀಳ್ಯದೆಲೆ ತಿನ್ನೋದ್ರಿಂದ ಈ ಸಮಸ್ಯೆಗಳು ಬಗೆಹರಿಯುತ್ತವೆ. ಹೊಟ್ಟೆ ಉಬ್ಬಿಗೆ 2 ವೀಳ್ಯದೆಲೆ ಕೈಯಲ್ಲೇ ಹಿಸುಕಿ ಆ ರಸವನ್ನು ಹಾಗೂ ಎಲೆಯನ್ನು ಹಾಲಿನಲ್ಲಿ ಬೆರೆಸಿ ಕುಡಿದ್ರೆ ಹೊಟ್ಟೆ ಉಬ್ಬು ಅಥವಾ ಬ್ಲೋಟಿಂಗ್ ಸಮಸ್ಯೆ ಕೂಡಲೇ ಕಡಿಮೆಯಾಗುತ್ತದೆ. ಸಾಮಾನ್ಯ ತಲೆನೋವು ಅಥವಾ ಮೈಗ್ರೇನ್ ಸಮಸ್ಯೆ ಇರುವವರು ವೀಳ್ಯದೆಲೆ ಹಣೆಯ ಮೇಲೆ ಇಟ್ಟುಕೊಂಡು ಒಂದು ಬಟ್ಟೆ ಬಿಗಿಯಾಗಿ ಹಣೆಗೆ ಕಟ್ಟಿಕೊಂಡು ಅರ್ಧ ಗಂಟೆ ಮಲಗಿದರೆ ತಲೆನೋವು ಹೊರಟು ಹೋಗುತ್ತದೆ. ಹಾಗೆ ಮೈಗ್ರೇನ್ ಸಮಸ್ಯೆ ಇರುವವರು ವೀಳ್ಯದೆಲೆ ರಸವನ್ನು ಕೈಯಲ್ಲಿ ಹಿಂಡಿ ತೆಗೆದುಕೊಂಡು ಅದರಿಂದ ತಲೆಗೆ ಆಗಾಗ ಮಸಾಜ್ ಮಾಡ್ತಾ ಇದ್ರೆ ಮೈಗ್ರೇನ್ ಸಮಸ್ಯೆ ಪೂರ್ತಿಯಾಗಿ ಹೊರಟು ಹೋಗುತ್ತದೆ. ಪ್ರತಿದಿನ ವೀಳ್ಯದೆಲೆ ತಿನ್ನುತ್ತಾ ಇದ್ದರೆ ಮೆಂಟಲ್ ಹೆಲ್ತ್ ಅಥವಾ ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತದೆ. ಇದರಿಂದ ಡಿಪ್ರೆಷನ್ ಸಮಸ್ಯೆ ಕೂಡ ಗುಣವಾಗುತ್ತದೆ. ಜೀರ್ಣ ಸಮಸ್ಯೆಗೆ ಉತ್ತಮ ಪರಿಹಾರ ವೀಳ್ಯದೆಲೆ. ಕೆಲವರಿಗೆ ದೇಹದ ಕೆಲವು ಭಾಗಗಳಲ್ಲಿ ಆಗಾಗ ಊತ ಕಾಣಿಸಿಕೊಳ್ಳುತ್ತದೆ. ಅಂಥವರು ಆ ಜಾಗಗಳಲ್ಲಿ ವೀಳ್ಯದೆಲೆ ಇಟ್ಟು ಒಂದು ಬಟ್ಟೆ ಕಟ್ಟುವುದು ಅಥವಾ ಕೈಯಲ್ಲಿ ಎಲೆ ಒತ್ತಿ ಹಿಡಿದುಕೊಳ್ಳೋದ್ರಿಂದ ಕೂಡ ಊತ ಕೆಲವೇ ಕ್ಷಣಗಳಲ್ಲಿ ಕಡಿಮೆಯಾಗುತ್ತದೆ. ಕೆಲವು ದಿನಗಳ ನಂತರ ಈ ಸಮಸ್ಯೆ ಪೂರ್ತಿಯಾಗಿ ಹೊರಟು ಹೋಗುತ್ತದೆ. ಗಾಯ ಅಥವಾ ಮೈಕೈ ನೋವಿಗೆ ವೀಳ್ಯದೆಲೆ ರಸದಿಂದ ಮಸಾಜ್ ಮಾಡ್ತಾ ಇದ್ರೆ ನೋವು ಹೊರಟು ಹೋಗುತ್ತದೆ. ಗಾಯ ಬೇಗನೆ ವಾಸಿಯಾಗುತ್ತದೆ. ವೀಳ್ಯದೆಲೆ ತಿನ್ನೋದ್ರಿಂದ ಕಫ ಬರುವುದಿಲ್ಲ. ಪ್ರತಿದಿನ ವೀಳ್ಯದೆಲೆ ತಿನ್ನೋದ್ರಿಂದ ಕೆಮ್ಮು, ನೆಗಡಿ ಸಮಸ್ಯೆಯನ್ನು ತಡೆಗಟ್ಟಬಹುದು. ಹಾಗೆ ವೀಳ್ಯದೆಲೆ ತಿಂದರೆ ಗಂಟಲು ನೋವು ಕೂಡ ಹೊರಟು ಹೋಗುತ್ತದೆ. ತಲೆಯಲ್ಲಿ ಡ್ಯಾಂಡ್ರಫ್ ಅಥವಾ ಹೊಟ್ಟೆ ಸಮಸ್ಯೆ ಇರುವವರು ವೀಳ್ಯದೆಲೆ ರಸದಿಂದ ಕೂದಲಿಗೆ ಮಸಾಜ್ ಮಾಡ್ತಾ ಇದ್ರೆ ಡ್ಯಾಂಡ್ರಫ್ ಸಮಸ್ಯೆ ಬರುವುದಿಲ್ಲ. ಸಕ್ಕರೆ ಕಾಯಿಲೆ ಇರುವವರಿಗೆ ವೀಳ್ಯದೆಲೆ ರಸ ತುಂಬಾನೇ ಚೆನ್ನಾಗಿ ಕೆಲಸ ಮಾಡುತ್ತದೆ. ಸಕ್ಕರೆ ಕಾಯಿಲೆ ಇರುವವರು 1 ಲೋಟ ನೀರಿನಲ್ಲಿ ವೀಳ್ಯದೆಲೆ ಎಲೆಯ ತುಂಡುಗಳನ್ನು ಹಾಕಿ ಕುದಿಸಿ ಆ ನೀರನ್ನು ಡಿಕಾಷನ್ ಥರ ಕುಡಿಯಬಹುದು. ಅಥವಾ ಪ್ರತಿದಿನ 1 ಅಥವಾ 2 ವೀಳ್ಯದೆಲೆ ಅಗಿಯುತ್ತಾ ರಸ ಕುಡಿಯಬಹುದು. ಅಥವಾ ವೀಳ್ಯದೆಲೆ ಕುಟ್ಟಿ ಆ ರಸ ಮಾತ್ರ ತಗೊಂಡು ಕೂಡ ಟಾನಿಕ್ ಥರ ಕುಡಿಯಬಹುದು. ವೀಳ್ಯದೆಲೆ ಪ್ರತಿದಿನ ತಿನ್ನೋದ್ರಿಂದ ಹೃದಯಕ್ಕೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಎಂದು ಒಂದು ಪರಿಶೋಧನೆಯಲ್ಲಿ ತಿಳಿದು ಬಂದಿದೆ. ವೀಳ್ಯದೆಲೆಯನ್ನು ಸ್ವಲ್ಪ ಬಿಸಿ ಮಾಡಿ ಅದರಿಂದ ಬಂದ ರಸವನ್ನು ಎದೆಯ ಮೇಲೆ ಉಜ್ಜುತ್ತಿದ್ರೆ ಒಣಕೆಮ್ಮು ಸಮಸ್ಯೆ ಹೊರಟು ಹೋಗುತ್ತದೆ. ಈ ರೀತಿ ವೀಳ್ಯದೆಲೆಯಿಂದ ಎಷ್ಟೋ ಆರೋಗ್ಯ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು. ವೀಳ್ಯದೆಲೆ ಗಿಡ ಮನೆಯಲ್ಲಿ ಬೆಳೆಸುವುದರಿಂದ ಆರೋಗ್ಯದ ಜೊತೆ ಲಕ್ಷ್ಮಿ ಕಟಾಕ್ಷ ಕೂಡ ಸಿಗುತ್ತದೆ.
ಶನಿದೇವರ ಆಶೀರ್ವಾದ ನಿಮ್ಮ ಮೇಲಿರುತ್ತದೆ. ಹಾಗೆ ಆಂಜನೇಯ ಸ್ವಾಮಿಯ ಅನುಗ್ರಹ ಕೂಡ ಪಡ್ಕೋಬಹುದು. ನೀವು ಅಷ್ಟೈಶ್ವರ್ಯದಿಂದ ತುಂಬಿ ತುಳುಕುತ್ತೀರಿ. ಆದರೆ ಈ ವೀಳ್ಯದೆಲೆ ಗಿಡವನ್ನು ಕೇವಲ ಒಂದು ಗಿಡದಂತೆ ನೋಡದೆ ದೈವ ಗಿಡದಂತೆ ನೋಡಬೇಕು. ಅಂದರೆ ಮುಟ್ಟು ಮೈಲಿಗೆ ಇರುವಾಗ ಅದರ ಹತ್ತಿರ ಹೋಗುವುದು, ಮುಟ್ಟುವುದು, ಎಲೆ ಕೀಳುವುದು, ನೀರು ಹಾಕುವುದನ್ನು ಮಾಡಬಾರದು. ತುಳಸಿ ಗಿಡವನ್ನು ನೋಡಿಕೊಳ್ಳುವಂತೆ ಈ ಗಿಡವನ್ನು ಕೂಡ ಪವಿತ್ರವಾಗಿ ನೋಡಿಕೊಳ್ಳಬೇಕು. ಇಲ್ಲದಿದ್ದರೆ ಈ ಗಿಡ ಒಣಗಿ ಹೋಗುತ್ತದೆ. ಇದರಿಂದ ಶುಭ ಫಲದ ಬದಲು ಅಶುಭ ಫಲಗಳು ಹೆಚ್ಚಾಗಿ ಉಂಟಾಗುತ್ತದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಮನಿ ಪ್ಲಾಂಟ್ ಇಡುವುದರಿಂದ ಹಲವು ಪ್ರಯೋಜನಗಳಿವೆ ಎನ್ನುವುದು ಎಲ್ಲರಿಗೂ ತಿಳಿದಿರುವ ವಿಚಾರ. ಆದರೆ ಮನೆಯ ತಪ್ಪಾದ ಜಾಗದಲ್ಲಿ ಮನಿ ಪ್ಲಾಂಟ್ ಇಟ್ಟರೆ ಯಾವೆಲ್ಲ ಸಮಸ್ಯೆಗಳು ಎದುರಾಗುತ್ತವೆ ಎಂಬುದು ನಿಮಗೆ ತಿಳಿದಿದೆಯಾ? ಬನ್ನಿ ಈ ಸಮಸ್ಯೆಗಳ ಕುರಿತು ತಿಳಿಯೋಣ. ವಾಸ್ತುಶಾಸ್ತ್ರದ ಪ್ರಕಾರ ಮನಿ ಪ್ಲಾಂಟ್ ಅನ್ನು ಅತ್ಯಂತ ಶುಭ ಎಂಬುದಾಗಿ ಪರಿಗಣಿಸಲಾಗುತ್ತದೆ ಹಾಗೂ ಇದರಿಂದ ಮನೆಯಲ್ಲಿ ಧನಾಗಮನ ಆಗುತ್ತದೆ ಎಂಬುದಾಗಿ ಪರಿಗಣಿಸಲಾಗಿದೆ. ಯಾವ ರೀತಿಯಲ್ಲಿ ಮನಿ ಪ್ಲಾಂಟ್ ಅನ್ನು ಮನೆಯ ಒಳಗಡೆ ಇಡುವುದರಿಂದ ಲಾಭ ಸಿಗುತ್ತದೆಯೋ ಅದೇ ರೀತಿಯಲ್ಲಿ ಕೆಲವೊಂದು ನಷ್ಟಗಳನ್ನು ಕೂಡ ನೀವು ಎದುರಿಸಬೇಕಾಗಿ ಬರುತ್ತದೆ. ಇವತ್ತಿನ ಈ ವಿಡಿಯೋದ ಮೂಲಕ ಮನಿ ಪ್ಲಾಂಟ್ ಅನ್ನು ಮನೆಯ ಒಳಗೆ ತಪ್ಪಾಗಿ ಇಡುವುದರಿಂದಾಗಿ ಅನುಭವಿಸಬೇಕಾಗಿರುವಂಥ 7 ನಷ್ಟಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳೋಣ ಬನ್ನಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಹಾಗೂ ಭಕ್ತಿಯಿಂದ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಎಲ್ಲರೂ ಕಮೆಂಟ್ ಮಾಡಿ ತಿಳಿಸಿ. ಮನಿ ಪ್ಲಾಂಟ್ ವಾಸ್ತುಶಾಸ್ತ್ರದ ಪ್ರಕಾರ ಅತ್ಯಂತ ಅದೃಷ್ಟ ತರುವಂತಹ ಸಸ್ಯ ಎನ್ನುವುದು ಸಾಬೀತಾಗಿರುವಂತಹ ವಿಚಾರ. ಅದರಲ್ಲಿ ಯಾವುದೇ ಅನುಮಾನವಿಲ್ಲ. ಆದರೆ ಇದನ್ನು ಮನೆಯ ಸ್ನಾನದ ಕೋಣೆಯಲ್ಲಿಟ್ಟರೆ ಅಥವಾ ಅದರಲ್ಲಿ ಒಂದು ವೇಳೆ ಫಂಗಸ್ ಕಾಣಿಸಿಕೊಂಡ್ರೆ ಸಾಂಕ್ರಾಮಿಕ ಕಾಯಿಲೆ ತರುವಂಥ ಕ್ರಿಮಿಗಳು ಕೂಡ ಇದರಿಂದ ಹೆಚ್ಚುತ್ತವೆ. ಇದರಿಂದಾಗಿ ಮನೆಯಲ್ಲಿನ ಕುಟುಂಬದ ಸದಸ್ಯರಲ್ಲಿ ಆರೋಗ್ಯದ ಸಮಸ್ಯೆ ಕಾಣಿಸಿಕೊಂಡು ಕೂಡ ನೋವು ಪಡಬೇಕಾಗುತ್ತದೆ. ಹೀಗಾಗಿ ಇದು ಕೂಡ ಒಂದು ನಷ್ಟದ ಪರಿಣಾಮ ಎಂದು ಹೇಳಬಹುದು. ನೀವು ಮನಿ ಪ್ಲಾಂಟನ್ನು ಮನೆಯ ಒಳಗೆ ಇಡುತ್ತಿದ್ದೀರಿ ಎಂದಾದರೆ ಅವುಗಳನ್ನು ಸರಿಯಾಗಿ ನೋಡಿಕೊಳ್ಳುವುದು ಕೂಡ ನಿಮ್ಮ ಪ್ರಾಮುಖ್ಯ ಕರ್ತವ್ಯ ಆಗಿರುತ್ತದೆ. ಇಲ್ಲವಾದಲ್ಲಿ ಇವುಗಳು ಒಂದಕ್ಕೊಂದು ಗೊಂಚಲು ಬಿದ್ದಂತೆ ಹರಡಿಕೊಂಡಿರುತ್ತದೆ. ಇದರಿಂದಾಗಿ ಮನಿ ಪ್ಲಾಂಟ್ ನೆಲಕ್ಕೆ ಜೋತು ಬೀಳುವಂಥ ಸಾಧ್ಯತೆ ಹೆಚ್ಚಾಗಿರುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಈ ರೀತಿಯಲ್ಲಿ ಮನಿ ಪ್ಲಾಂಟ್ ನೆಲಕ್ಕೆ ತಾಗಿಕೊಂಡ್ರೆ ಜೋತು ಬೀಳುವುದು ಅಶುಭ ಎಂದು ಪರಿಗಣಿಸಲಾಗುತ್ತದೆ. ಯಾವತ್ತೂ ಮನಿ ಪ್ಲಾಂಟನ್ನು ಮನೆಯಲ್ಲಿ ಇಡುವ ಸಂದರ್ಭದಲ್ಲಿ ಎತ್ತರದ ಸ್ಥಳದಲ್ಲಿಡಬೇಕು. ಎತ್ತರದ ಸ್ಥಳವನ್ನು ಹೊರತುಪಡಿಸಿ ಬೇರೆ ಯಾವುದೇ ದಿಕ್ಕಿನಲ್ಲಿ ಅಥವಾ ಸ್ಥಳದಲ್ಲಿ ಮನಿ ಪ್ಲಾಂಟನ್ನು ಇಟ್ಟರೆ ಆ ಸಂದರ್ಭದಲ್ಲಿ ಇದು ನಿಮ್ಮ ದೇಹದ ನರಭಾಗದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ತರುತ್ತದೆ. ನರಮಂಡಲದ ವ್ಯವಸ್ಥೆಯಲ್ಲಿ ಮನಿ ಪ್ಲಾಂಟ್ ಮೂಲಕ ಪ್ರಾರಂಭವಾಗಿರುವಂಥ ಕೆಲವೊಂದು ನೆಗೆಟಿವ್ ಪರಿಣಾಮಗಳು ನಿಮಗೆ ಇನ್ನಷ್ಟು ಹೆಚ್ಚಿನ ಆರೋಗ್ಯ ಸಮಸ್ಯೆಗಳನ್ನು ಹೊತ್ತು ತರಬಹುದಾಗಿದೆ. ಇವುಗಳಿಂದ ತಪ್ಪಿಸಿಕೊಳ್ಳಲು ನೀವು ಇದನ್ನು ಪರಿಗಣಿಸಬೇಕಾಗುತ್ತದೆ. ವಾಸ್ತುಶಾಸ್ತ್ರದಲ್ಲಿ ಉಲ್ಲೇಖಿಸಿರುವಂಥ ಮಾಹಿತಿಗಳ ಪ್ರಕಾರ ಮನಿ ಪ್ಲಾಂಟನ್ನು ನೀವು ಸರಿಯಾದ ವಾಸ್ತುಶಾಸ್ತ್ರಕ್ಕೆ ಅನುಗುಣವಾಗಿರುವಂಥ ದಿಕ್ಕಿನಲ್ಲಿಡದೆ ಹೋದಲ್ಲಿ ಹಣದ ವಿಚಾರವಾಗಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಬಹುದು. ಎಲ್ಲಕ್ಕಿಂತ ಪ್ರಮುಖವಾಗಿ ಮನಿ ಪ್ಲಾಂಟನ್ನು ನಿಮ್ಮ ಮನೆಯ ಒಳಗಡೆ ಉತ್ತರ ಹಾಗೂ ಪೂರ್ವ ದಿಕ್ಕಿನಲ್ಲಿ ಯಾವತ್ತೂ ಕೂಡ ಇಡಬಾರದು. ಇದು ಅಪಶಕುನದ ರೀತಿಯಲ್ಲಿ ಕಾಣಿಸಿಕೊಳ್ಳುತ್ತದೆ. ಈ ದಿಕ್ಕನ್ನು ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗಿರುವಂತಹ ದಿಕ್ಕು ಎಂಬುದಾಗಿ ಪರಿಗಣಿಸಲಾಗುತ್ತದೆ. ಹಾಗೂ ಈ ರೀತಿ ಮನಿ ಪ್ಲಾಂಟ್ ಇಡೋದ್ರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗುತ್ತವೆ. ಶುಕ್ರನ ಪ್ರತೀಕ ಎಂಬುದಾಗಿ ಪರಿಗಣಿಸಲಾಗುವಂಥ ಮನಿ ಪ್ಲಾಂಟ್ ಉತ್ತರ ಪೂರ್ವ ದಿಕ್ಕಿನಲ್ಲಿ ಅಂದರೆ ಈಶಾನ್ಯ ದಿಕ್ಕಿನಲ್ಲಿರುವುದರಿಂದ ಇದು ಮನೆಗೆ ನೆಗೆಟಿವ್ ಎನರ್ಜಿಯನ್ನು ತರುತ್ತದೆ ಎಂಬುದಾಗಿ ಹೇಳಲಾಗುತ್ತದೆ. ಈ ಸಮಸ್ಯೆಯಿಂದ ಪಾರಾಗಲು ಮನೆಯಲ್ಲಿ ಈ ದಿಕ್ಕಿನಲ್ಲಿ ಮನಿ ಪ್ಲಾಂಟ್ ಗಿಡವನ್ನು ಇಡೋದನ್ನು ತಪ್ಪಿಸಬೇಕು. ವಾಸ್ತುಶಾಸ್ತ್ರದ ಪ್ರಕಾರ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಪ್ರತಿಯೊಂದು ಗ್ರಹಗಳಿಗೂ ಕೂಡ ಅದರದ್ದೇ ಆದಂಥ ಶುಭ ಎಂಬುದಾಗಿ ಪರಿಗಣಿಸಲಾಗುವ ಗಿಡಗಳು ಇರುತ್ತವೆ. ಅದೇ ರೀತಿಯಲ್ಲಿ ಶುಕ್ರ ಗ್ರಹದ ಗಿಡ ಎಂಬುದಾಗಿ ಮನಿ ಪ್ಲಾಂಟನ್ನು ಕರೆಯಲಾಗುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶುಕ್ರ ಗ್ರಹಕ್ಕೆ ಶತ್ರು ಗ್ರಹಗಳಾಗಿರುವ ಮಂಗಳ, ಚಂದ್ರ ಹಾಗೂ ಸೂರ್ಯ ಗ್ರಹಗಳ ಇಷ್ಟ ಆಗಿರುವಂಥ ಗಿಡಗಳನ್ನು ಯಾವತ್ತೂ ಕೂಡ ಮನಿ ಪ್ಲಾಂಟ್ ಜೊತೆ ಇಡಬಾರದು ಎಂಬುದಾಗಿ ವಾಸ್ತುಶಾಸ್ತ್ರ ಹೇಳುತ್ತದೆ.
ವಾಸ್ತುಶಾಸ್ತ್ರ ಹಾಗೂ ಜ್ಯೋತಿಷ್ಯ ಶಾಸ್ತ್ರ ಎರಡರಲ್ಲಿಯೂ ಕೂಡ ಇದರ ಉಲ್ಲೇಖ ಇರುವ ಕಾರಣದಿಂದಾಗಿ ನೀವು ಮನಿ ಪ್ಲ್ಯಾಂಟನ್ನು ಮನೆಯ ಒಳಗಡೆ ಇಡುವುದಕ್ಕಿಂತ ಮುಂಚೆ ನಿರ್ಧರಿಸಬೇಕು. ಮನಿ ಪ್ಲ್ಯಾಂಟನ್ನು ಲಕ್ಷ್ಮಿಯ ಪ್ರತೀಕ ಎಂಬುದಾಗಿ ಕೂಡ ಪರಿಗಣಿಸಲಾಗುತ್ತದೆ. ಯಾಕೆಂದರೆ ಮನಿ ಪ್ಲ್ಯಾಂಟ್ ಮನೆಯಲ್ಲಿಡೋದ್ರಿಂದ ಸಂಪತ್ತನ್ನು ಮನೆಗೆ ಬರುವಂತೆ ಮಾಡುತ್ತದೆ. ನೀವು ಒಂದು ವೇಳೆ ನಿಮ್ಮ ಮನೆಯಲ್ಲಿರುವಂಥ ಮನಿ ಪ್ಲ್ಯಾಂಟನ್ನು ಬೇರೆಯವರಿಗೆ ನೀಡ್ತೇವೆ ಎಂಬುದಾಗಿ ನೀಡಿದರೆ ನಿಮ್ಮ ಮನೆಯ ಲಕ್ಷ್ಮಿಯನ್ನು ಬೇರೆಯವರಿಗೆ ನೀಡಿದಂತಾಗುತ್ತದೆ. ಹೀಗಾಗಿ ಯಾವತ್ತೂ ಕೂಡ ಮನೆಯ ಒಳಗಿರುವ ಮನಿ ಪ್ಲ್ಯಾಂಟ್ ಬೇರೆಯವರಿಗೆ ನೀಡುವಂಥ ಈ ರೀತಿಯ ಕೆಲಸವನ್ನ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಮನೆಯಿಂದ ಲಕ್ಷ್ಮಿ ನಿರ್ಗಮನವಾಗುತ್ತಾಳೆ. ಕೆಲವೊಂದು ಮಾಹಿತಿಗಳ ಪ್ರಕಾರ ಮನೆಯಲ್ಲಿ ಮನಿ ಪ್ಲ್ಯಾಂಟನ್ನು ಇಡೋದ್ರಿಂದಾಗಿ ಸಾಕು ಪ್ರಾಣಿಗಳಿಗೂ ಕೂಡ ಆರೋಗ್ಯದ ಸಮಸ್ಯೆ ಕಾಣಿಸಿಕೊಳ್ಳುತ್ತವೆ ಎಂಬುದಾಗಿ ಹೇಳಲಾಗುತ್ತೆ. ಈ ಮನಿ ಪ್ಲ್ಯಾಂಟ್ನಲ್ಲಿ ಇರುವಂಥ ಕ್ಯಾಲ್ಸಿಯಂ ಆಕ್ಸಲೇಟ್ ಕ್ರಿಸ್ಟಲ್ನಿಂದಾಗಿ ಸಾಕು ಪ್ರಾಣಿಗಳ ಆರೋಗ್ಯಕ್ಕೆ ವ್ಯತಿರಿಕ್ತ ಪರಿಣಾಮ ಉಂಟಾಗುವ ಸಾಧ್ಯತೆ ಇರುತ್ತದೆ. ಇದು ಕೇವಲ ಸಾಕು ಪ್ರಾಣಿಗಳ ಮೇಲೆ ಮಾತ್ರವಲ್ಲದೆ ನಿಮ್ಮ ಮನೆಯ ಮಕ್ಕಳ ಆರೋಗ್ಯಕ್ಕೂ ಕೂಡ ನಕಾರಾತ್ಮಕ ಪರಿಣಾಮ ಬೀರುವ ಸಾಧ್ಯತೆ ಇರುತ್ತದೆ. ಮನಿ ಪ್ಲ್ಯಾಂಟ್ ಗಿಡದಿಂದ ಮನೆ ಸಮಸ್ಯೆಗಳಿಗೆ ಪರಿಹಾರ. ಒಂದು ವೇಳೆ ನೀವೇನಾದರೂ ರಿಲೇಷನ್ಶಿಪ್ನಲ್ಲಿ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ರೆ ಅಥವಾ ನಿಮ್ಮ ಸಂಗಾತಿಯ ಜೊತೆಗೆ ಯಾವುದೇ ರೀತಿಯ ಮನಸ್ತಾಪಗಳನ್ನು ಹೊಂದಿದ್ರೆ ಈ ಮನಿ ಪ್ಲ್ಯಾಂಟನ್ನು ಮನೆಯಲ್ಲಿಡೋದ್ರಿಂದ ಅದೆಲ್ಲವೂ ದೂರವಾಗುತ್ತದೆ. ನಿಮ್ಮ ಮನೆಯಲ್ಲಿ ಮಕ್ಕಳು ಶೈಕ್ಷಣಿಕವಾಗಿ ಸಾಕಷ್ಟು ಹಿಂದೆ ಉಳಿದುಕೊಂಡಿದ್ರೆ ನಿಮ್ಮ ಮನೆಯಲ್ಲಿ ಸರಿಯಾದ ದಿಕ್ಕಿನಲ್ಲಿ ಮನಿ ಪ್ಲ್ಯಾಂಟ್ ಗಿಡವನ್ನು ಇಡೋದ್ರಿಂದ ನಿಮ್ಮ ಮಕ್ಕಳ ಬುದ್ಧಿಶಕ್ತಿ ಹೆಚ್ಚಾಗೋದ್ರ ಜೊತೆಗೆ ಜ್ಞಾನಾರ್ಜನೆ ಕೂಡ ಹೆಚ್ಚಾಗುತ್ತದೆ. ನಿಮ್ಮ ಮಕ್ಕಳು ಎಕ್ಸಾಮ್ನಲ್ಲಿ ಒಳ್ಳೆಯ ಫಲಿತಾಂಶವನ್ನು ಪಡೆಯುತ್ತಾರೆ. ಮನೆಯಲ್ಲಿ ಒಣಗಿದ ಮನಿ ಪ್ಲ್ಯಾಂಟ್ ಇಟ್ಟರೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ. ಮನೆಯಲ್ಲಿ ಮನಿ ಪ್ಲ್ಯಾಂಟ್ ಇಡೋದು ಎಷ್ಟು ಮುಖ್ಯವೋ ನಾವು ಆಗಲೇ ಹೇಳಿದಂತೆ ಅದನ್ನು ಚೆನ್ನಾಗಿ ನೋಡಿಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ನೀವು ಮನೆಯಲ್ಲಿಟ್ಟಿರುವ ಮನಿ ಪ್ಲ್ಯಾಂಟ್ ಗಿಡದ ಎಲೆಗಳು ಇಟ್ಟಿರೋ ಜಾಗದಲ್ಲೇ ಒಣಗಿ ಹೋಗ್ತಿದ್ರೆ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗ್ತಿದೆ ಅಂತ ಅರ್ಥ. ಒಂದು ವೇಳೆ ಮನಿ ಪ್ಲ್ಯಾಂಟ್ ಎಲೆಗಳು ಒಣಗುತ್ತಾ ಇದ್ರೆ ಕೂಡಲೇ ಗಿಡವನ್ನು ಬೇರೆ ಜಾಗದಲ್ಲಿಡಿ. ಯಾಕಂದರೆ ಮನಿ ಪ್ಲ್ಯಾಂಟ್ ಗಿಡವನ್ನು ಬೆಳೆಸೋದು ತುಂಬ ಈಸಿ, ಹೆಚ್ಚಿನ ನೀರಿನ ಅಗತ್ಯ ಕೂಡ ಇಲ್ಲ. ಆದರೆ ಇಂತಹ ಗಿಡದ ಎಲೆಗಳು ಒಣಗ್ತಾ ಇವೆ ಅಂದರೆ ನಕಾರಾತ್ಮಕ ಶಕ್ತಿ ಹೆಚ್ಚಾಗಿದೆ ಎಂದರ್ಥ. ಮನೆಯ ಸರಿಯಾದ ದಿಕ್ಕಿನಲ್ಲಿ ಮನಿ ಪ್ಲ್ಯಾಂಟ್ ಗಿಡವನ್ನು ಇಡುವ ಮೂಲಕ ನೀವು ಖಂಡಿತವಾಗಿಯೂ ಜೀವನದಲ್ಲಿ ಹಾಗೂ ಮನೆಯಲ್ಲಿ ಉತ್ತಮವಾದ ಫಲಿತಾಂಶ ಪಡೆದುಕೊಳ್ಳಬಹುದು. ಸಂಪತ್ತಿನ ಅಧಿದೇವತೆ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷದಿಂದ ಆರ್ಥಿಕ ಹಾಗೂ ಮಾನಸಿಕ ಸೇರಿದಂತೆ ಪ್ರತಿಯೊಂದು ಸಮಸ್ಯೆಗಳನ್ನು ನಿಮ್ಮ ಜೀವನದಿಂದ ದೂರ ಇಡಬಹುದು. ನೀವು ಬಹುತೇಕರ ಮನೆಗಳಲ್ಲಿ ಮನಿ ಪ್ಲ್ಯಾಂಟ್ ಗಿಡವನ್ನು ನೋಡಿರುವಿರಿ. ಈ ಗಿಡವು ಮನೆಯ ಸೌಂದರ್ಯವನ್ನು ಹೆಚ್ಚಿಸುವುದಲ್ಲದೆ ಅದೃಷ್ಟವನ್ನು ತರುವ ಸಸ್ಯ ಎನ್ನಲಾಗುತ್ತದೆ. ಕೆಲವರ ಮನೆಯಲ್ಲಂತೂ ಮನಿ ಪ್ಲ್ಯಾಂಟ್ ತುಂಬ ಸೊಂಪಾಗಿಯೇ ಬೆಳೆದಿರುತ್ತದೆ. ಆದರೆ ಇನ್ನೂ ಕೆಲವರು ಎಷ್ಟೇ ಚೆನ್ನಾಗಿ ಸಾಕಿದ್ರೂ ಅದು ಉದ್ದ ಬೆಳೆಯುವುದೇ ಇಲ್ಲ, ಎಲೆಗಳ ಚಿಕ್ಕದಾಗಿರುತ್ತವೆ. ನೀವು ಸಹ ಈ ಸಮಸ್ಯೆಗಳನ್ನು ಅನುಭವಿಸುತ್ತಿದ್ರೆ ನಿಮ್ಮ ಮನೆಯಲ್ಲಿನ ಮನಿ ಪ್ಲ್ಯಾಂಟ್ ಗಿಡ ಸೊಂಪಾಗಿ ಬೆಳೆಯುವಂತೆ ಮಾಡಲು ಇಲ್ಲಿದೆ ಟಿಪ್ಸ್. ಚಹಾ ಎಲೆ ಏಕೆ ಪ್ರಯೋಜನಕಾರಿ? ವಾಸ್ತವವಾಗಿ ಚಹಾ ಎಲೆಗಳಲ್ಲಿ ಸಾರಜನಕ ಹೇರಳವಾಗಿದ್ದು ಇದು ಸಸ್ಯಗಳ ಎಲೆಗಳನ್ನು ಹಸಿರು ಮತ್ತು ದೊಡ್ಡದಾಗಿ ಬೆಳೆಯಲು ಸಹಾಯ ಮಾಡುತ್ತದೆ. ಸಾರಜನಕವು ಎಲೆಗಳ ಬೆಳವಣಿಗೆಗೆ ಪ್ರಮುಖ ಪೋಷಕಾಂಶವಾಗಿದೆ. ಚಹಾ ಎಲೆಗಳು ಸ್ವಲ್ಪ ಆಮ್ಲೀಯವಾಗಿದ್ದು ಇದು ಮನಿ ಪ್ಲ್ಯಾಂಟ್ ಬೆಳವಣಿಗೆಗೆ ಉತ್ತಮ ಗೊಬ್ಬರದಂತೆ ಕೆಲಸ ಮಾಡುತ್ತದೆ. ತಜ್ಞರು ಚಹಾ ಎಲೆಗಳನ್ನು ಈ ರೀತಿ ಹಾಕುತ್ತಾರೆ. ತೋಟಗಾರಿಕೆ ತಜ್ಞರ ಪ್ರಕಾರ ಗೊಬ್ಬರವನ್ನು ಸೇರಿಸುವ ಮೊದಲು ನೀವು ಮಣ್ಣನ್ನು ಚೆನ್ನಾಗಿ ಅಗೆಯಿರಿ. ಮನಿ ಪ್ಲ್ಯಾಂಟ್ನಲ್ಲಿನ ಹಳದಿ ಎಲೆಗಳನ್ನು ತೆಗೆದು ಪಕ್ಕಕ್ಕಿಡಬೇಕು. ನಿಮ್ಮ ಮಡಕೆ 10 ಇಂಚಿದ್ದರೆ ನಂತರ 1 ಚಮಚ ತಾಜಾ ಚಹಾ ಎಲೆಗಳನ್ನು ಸೇರಿಸಿ ಮಿಶ್ರಣ ಮಾಡಿ. ನೀವು ಈ ಪ್ರಕ್ರಿಯೆಯನ್ನು 15 ದಿನಗಳಲ್ಲಿ ಪುನರಾವರ್ತಿಸಬಹುದು. ಇದರಿಂದ ಸಸ್ಯವು ಅದನ್ನು ನೆಡುವ ಮೂಲಕ ಪೋಷಕಾಂಶಗಳನ್ನು ಪಡೆಯುತ್ತಲೇ ಇರುತ್ತದೆ. ಬಳಸಿದ ಚಹಾ ಎಲೆಗಳನ್ನು ಈ ರೀತಿ ಹಾಕಿ. ನೀವು ಬಳಸಿದ ಚಹಾ ಎಲೆಗಳನ್ನು ಬಳಸಲು ಬಯಸಿದರೆ ಚಹಾ ತಯಾರಿಸಿದ ನಂತರ ಅವುಗಳನ್ನು ಚೆನ್ನಾಗಿ ತೊಳೆಯಿರಿ. ಇದರಿಂದ ಸಕ್ಕರೆ ಮತ್ತು ಹಾಲು ಹೊರಬರುತ್ತದೆ. ಅದನ್ನು ಈಗ ಬಿಸಿಲಿನಲ್ಲಿ ಒಣಗಿಸಿ. ಚಹಾ ಎಲೆಗಳು ಒದ್ದೆಯಾಗಿರಬಾರದು, ಇಲ್ಲದಿದ್ದರೆ ಶಿಲೀಂಧ್ರದ ಅಪಾಯವಿರುತ್ತದೆ. ಈಗ ನೀವು ಕಳೆ ತೆಗೆದ ನಂತರ ಈ ಒಣ ಚಹಾ ಎಲೆಗಳನ್ನು ಮಣ್ಣಿನಲ್ಲಿ ಬೆರೆಸಬಹುದು. ನೀವು ಬಯಸಿದರೆ 1 ಚಮಚ ಚಹಾ ಎಲೆಗಳನ್ನು 1 ಕಪ್ ನೀರಿನಲ್ಲಿ ಹಾಕಿ 24 ಗಂಟೆಗಳ ಕಾಲ ಬಿಡಿ. ನಂತರ ಅದನ್ನು ಫಿಲ್ಟರ್ ಮಾಡಿ ದ್ರವ ಗೊಬ್ಬರವಾಗಿ ಬಳಸಿ. ಹೆಚ್ಚು ನೀರು ಹಾಕಬೇಡಿ. ಮನಿ ಪ್ಲ್ಯಾಂಟನ್ನು ನೇರ ಸೂರ್ಯನ ಬೆಳಕಿನಲ್ಲಿ ಇಡುವ ತಪ್ಪನ್ನು ಮಾಡಬೇಡಿ. ಪರೋಕ್ಷ ಸೂರ್ಯನ ಬೆಳಕಿನಲ್ಲಿ ಮಾತ್ರ ಇರಿಸಿ. ಮಣ್ಣು ಸಂಪೂರ್ಣವಾಗಿ ಒಣಗಲು ಬಿಡಬೇಕು. ಅದಕ್ಕೆ ಸಸ್ಯಕ್ಕೆ ಹೆಚ್ಚು ನೀರು ಹಾಕಬೇಡಿ. ಮೇಲ್ಭಾಗ ಒಣಗಿದಾಗ ಮಾತ್ರ ನೀರು ಹಾಕಿ. ಚಹಾ ಎಲೆಗಳನ್ನು ಅತಿಯಾಗಿ ಬಳಸಬೇಡಿ. ಹೆಚ್ಚು ಸೇರಿಸುವುದರಿಂದ ಮಣ್ಣು ತುಂಬ ಆಮ್ಲೀಯವಾಗಬಹುದು. ಇದು ಸಸ್ಯಕ್ಕೆ ಹಾನಿ ಮಾಡುತ್ತದೆ.
ಇಂತಹ ಮತ್ತಷ್ಟು ಯೂಸ್ಫುಲ್ ಕಂಟೆಂಟ್ಗಳಿಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಯೂಸ್ಫುಲ್ ಕಂಟೆಂಟ್ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಧನ್ಯವಾದಗಳು.